ಹಲೋ, ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ 2 ವಿಡಿಯೋ ಆಫ್ ಊಟಿ ವ್ಲಾಗ್. ಊಟಿಯಲ್ಲಿ ಇರೋದು ನಾವು ಕಲ್ಲಟ್ಟಿಯಲ್ಲಿ. ಸೊ ಇದು ಇನ್ನೊಂದು ಮನೆಗೆ ಹೋಗ್ತಾ ಇದ್ದೀವಿ. ಒಂದು ಮನೆಗೆ ಬಂದು ಈಗ ಮತ್ತೊಂದು ಮನೆಗೆ ಹೋಗ್ತಾ ಇದ್ದೀವಿ. ಬನ್ನಿ ಅಲ್ಲಿಗೆ ಹೋಗೋಣ, ನೋಡೋಣ. ಅಲ್ಲ ನೀನು ಬರ. ಓಹೋ ವ್ಲಾಗಿಂಗ್ ನಡಿ ಬರ್ತೀನಿ ಇಲ್ಲೇನು ಬೈಯಲ್ಲ. ಹಾಂ ಇಲ್ಲೇನಿಲ್ಲ. ಐ ವೆಲ್ಕಮ್. ಇನ್ನಲ್ಲ ನೀನು ಬರ. ಇನ್ನ ಕೆಳಗಡೆ ಹೋಗ್ಬೇಕಲ್ಲ. ಫುಲ್ ಸರ್ಕಸ್ ಮಾಡ್ಕೊಂಡ್ ಬಂದಿವಿ ಈಗ. Welcome to my house. This is Raghu's house. ಸೊ ಇದು ಇನ್ನೊಂದು ಮನೆ. ನೋಡಿ ಹೆಂಗಿದೆ ನೇಚರ್ ಅಂತ. ಕರ್ದಿಲ್ಲ ಅಂದೆ. ನೀವು ಕರಿಬೇಕಾ ಇಲ್ಲಿ ತನಕ ಬಂದ್ಮೇಲೆ? ಅದೇ ಕಾಲೇಜಿಗೆ ಕರ್ಕೊಂಡು ಹೋಗೋಣ ಅಂತ. ಕನ್ನಡ ಗೊತ್ತಿಲ್ವೇ ಅವನ್ಗೆ? ನಾನು ಎಕ್ಸ್ಪ್ಲೇನ್ ಮಾಡ್ತೀನಲ್ಲ, ನಾನು ತಮಿಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ರೆಡಿ ಆಗೋ ತನಕ ಅವ್ರಿಗೆ ಒಂದು ವರ್ಷಕ್ಕೆ ಇದು ಕೇಳು. ಫೀಸ್ ಎಷ್ಟು ಫೀಸ್? 1 ಲಕ್ಷ. ಅದು ಯಾವ ದೊಡ್ಡ ಕಾಲೇಜ್ ಆದ್ರೂ ಸರಿ. ಓ ಅಷ್ಟೇ, 1 ಲಕ್ಷನೇ. ಟೀಚರ್ಸ್ಗೆ ಸ್ಯಾಲ್ರಿಸ್ಗಳೆಲ್ಲ? ಸ್ಯಾಲ್ರಿ ಎಲ್ಲ ನಾರ್ಮಲೇ. ಓ ಯಾವಾಗ ಕೊಡ್ತಾರಲ್ಲ ಅದೇ ತರ. ಒಳ್ಳೆ ಕೆಲಸ. ಇಲ್ಲೆಲ್ಲ ಸುಮ್ಮನೆ ಚೆನ್ನಾಗಿ ಮಾಡ್ಬೋದು. ಬರ್ಗರಾ? ಡೂಪ್ಲಿಕೇಟ್ ಬರ್ಗರ್ ಅಲ್ಲ ಅದು. ಡೂಪ್ಲಿಕೇಟ್ ಬರ್ಗರ್. ತಮಿಳ್ನಾಡು ಸ್ಪೆಷಲ್. ತಾತ ಅಂದ್ರು ನಿಮಗೆ ಸ್ವಂತ ತಾತ. ಏನೇನು ಹಾಕಿರೋದು ಹೇಳೋದು? ಕ್ಯಾರೆಟ್, ಆಮೇಲೆ ಅದು ಗಾರ್ಲಿಕ್. ಗಾರ್ಲಿಕ್ಗೆ ತಮಿಳಲ್ಲಿ ಏನಂತಾರೆ? ಪೂಂಡಿ. ನಾವು ಗಾರ್ಲಿಕ್ಗೆ ಕನ್ನಡದಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಗಾರ್ಲಿಕ್, ಜಿಂಜರ್ ಗಾರ್ಲಿಕ್. ಬೆಳ್ಳುಳ್ಳಿ ಅಂತೀವಿ ಗಾರ್ಲಿಕ್ಗೆ. ಬೆಳ್ಳುಳ್ಳಿ. ಹೌದಾ? ಇಲ್ಲ ಪರವಾಗಿಲ್ಲ, ನಾನು ಹ್ಯಾಂಡಲ್ ಮಾಡ್ತೀನಿ. ಹಲೋ, ನಾವಿವಾಗ ಹೋಗ್ತಾ ಇದ್ದೀವಿ ಊಟಿಗೆ. ಆ್ಯಕ್ಚುಲಿ ಇದು ಊಟಿಯಿಂದ ಹಿಂದೆ ಇರೋದು ಕಲ್ಲಟ್ಟಿ ಅಂತ. ಸೊ ಊಟಿಗೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ನಿಮಗೂ ಸ್ವಲ್ಪ ಅಲ್ಲಿ ಏನಿದೆ ಅಂತ ತೋರಿಸ್ತೀನಿ. ಲೆಟ್ಸ್ ಗೋ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ? ಅಂದರೆ ಊಟಿ. ಅಯ್ಯಯ್ಯೋ, ನಡಿ. ಚೀನ್ ಟಪಾಕ್ ಡುಮ್ ಡುಮ್. ಫುಲ್ ಚಳಿ ಗೈಸ್. ಎಷ್ಟು ಡಿಗ್ರಿ ಸೆಲ್ಸಿಯಸ್ ಇರ್ಬೋದು ಇಲ್ಲಿ? ಚಳಿ. ನಾನು ಒಬ್ಬನೇ ನಾರ್ಮಲ್ ಡ್ರೆಸ್ಸಲ್ಲಿರೋದು. ಇನ್ನೆಲ್ಲ ಇಲ್ಲಿ ಸ್ವೆಟರ್ಸ್, ಹುಡಿ, ಜಾಕೆಟ್. ನಾನು ಮರ್ತು ಬಂದೆ ಮನೆಯಿಂದ.
ಮೇಲೆ ಅಷ್ಟ ಓಕೆ. ಒಬ್ಬ ಬರ್ತಾನೆ, ಮೂರ್ತಿ ಒಬ್ಬ ಬರ್ತಾನೆ. ಯಾರ ಮೂರ್ತಿ ನಿಮ್ಮಮ್ಮನ? ಚೆಮ್ಮಣಿ ಮೂರ್ತಿ, ಚೆಮ್ಮಣಿ ಹುಡುಗ ಬಂಡಿಯ. ಮೇಲೆ ಹೋಗದ ಮನೆಯಿಂದ ಬಂದು ಸೊಮ್ಮೇರಿ ಮನೆ ಹೋಗ್ತಾರೆ. ಮುರುಗನ್ ಟೆಂಪಲ್. ಅದೇ ದಿನ ಸತ್ತ, ಅದೇ ಉಮರಲ್ಲಿ ನಾನು ಮದುವೆ ಮಾಡಿದ 3 ನನ್ನ ಕೂದಲು ಉದ್ರದಿನ ಹೊಡಿಲ್ಲ 50-50. ನನ್ನ ಜಾಕೆಟ್ ತರೋದು ನರ್ತ, ಅದೇ ಉಡಿ ಬೇಡ, ಸುಮ್ಮನೆ ಯಾಕೆ. ಈಗೇನು ಎಷ್ಟು ದಿನ ಅಂತ ಇರ್ತೀವಿ ಹೇಳಿ ಇಲ್ಲಿ? ಏನಂತಾರೆ ಈ ಪ್ಲೇಸ್ನ? ಇದು ಇದು ಈ ಪ್ಲೇಸ್, ಹೇಳ್ತೀಯಾ? ಈ ಪ್ಲೇಸ್ ಎಲ್ಲ ಏನಂತಾರೆ ಅಂದ್ರೆ ಮಾರ್ಕೆಟ್, ಊಟಿ ಮಾರ್ಕೆಟ್. ಊಟಿ ಮಾರ್ಕೆಟ್ ಅಲ್ಲಿ ಇದೀವಿ ಗೈಸ್. ಅಲ್ಲಿ ಫುಲ್ಲು ಏನಿದೆ ಜನಗಳು. ಫುಲ್ ಚಳಿ. ನಮ್ಮ ಮೈಸೂರಲ್ಲಿ ಒಂದು ನಿಮಿಷ, ಈ ಗೈಡ್ ಇಲ್ಲಿ ಸಿಗುತ್ತಾ? ಮೈಸೂರಲ್ಲಿ ಹೆಂಗೆ ಮನ್ನಾಸ್ ಮಾರ್ಕೆಟ್ ಹೋಗೋ ಸೇಮ್ ಅದೇ ಥರ ಮಾರ್ಕೆಟ್ಸ್ಗಳು. ನಾವು ಒಬ್ಬ ತಿನ್ನಬೇಡ ನಾವಿವಾಗ ಬ್ಲ್ಯಾಕ್ ಫಾರೆಸ್ಟ್ ಆರ್ಡರ್ ಮಾಡಿದ್ದೀವಿ. ಬರುತ್ತೆ, ಬಂದಾದ್ಮೇಲೆ ಟೇಸ್ಟ್ ಹೆಂಗಿರುತ್ತೆ ಅಂದರೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಹನಿ ಎಡಿಟ್ ಮಾಡಬೇಕಾ? ಏನಿಲ್ಲ, ಒಂದು 2-3 hours ಸಾಕು. ಟೇಸ್ಟ್ ಹೆಂಗಿದೆ? ಚೆನ್ನಾಗೇ ಇದೆ, ಸೇಮ್ ಬ್ಲ್ಯಾಕ್ ಫಾರೆಸ್ಟು.
ಆ್ಯಕ್ಚುಲಿ ಕ್ವಾಂಟಿಟಿ ತುಂಬ ದೊಡ್ಡದೇ ಇದೆ. ಹೌದಾ? ಹಾಂ, ನಾರ್ಮಲ್ ನಮ್ಮ ಬೇಕ್ರಿಲಿ ಕೊಡೋದೇ ಬೇರೆ ಥರ, ಇಲ್ಲಿ ಸ್ವಲ್ಪ ತಗೋಬೇಕು ಜಾಸ್ತಿ ಅಂತ. ಮಾಮ ತಗೊಂಡ್ಬರ್ತಾರೆ, ನಾಳೆನೇ ಹೋಗಲ್ವಲ್ಲ ನಾವು, ಸೊ ಏನೋ ಪ್ರಾಬ್ಲಮ್ ಇಲ್ಲ. ಅಲ್ಲಿ ಎಲ್ಲ ತಿಂದಾದ್ಮೇಲೆ ಹೋಗ್ತಾ ಇದ್ದೀವಿ. ಫುಲ್ಲು ಚಳಿ, ಇದೆಲ್ಲ ಹೋಗ್ತಾನೆ ಇಲ್ಲ. ಎಸ್, ಇದು ಆ್ಯಕ್ಚುಲಿ ಕ್ಯಾಮ್ರಾ ನೋಡದೆ ಮಾತಾಡ್ತಿರೋದು. ಆ್ಯಕ್ಚುಲಿ ಇದು ಕ್ಯಾಮ್ರಾ ನೋಡಿ ಮಾತಾಡ್ತಿರೋದು. ಅವಾಗ ಕನ್ಫ್ಯೂಸ್ ಆಗ್ಬಿಡ್ತೀನಿ ನಾನು, ಎಲ್ಲಿ ನೋಡಿ ಮಾತಾಡ್ತೀವಿ ಅಂತ. ಫುಲ್ಲು ಕೋಲ್ಡು, ಮಳೆ ಬೀಳ್ತಾ ಇದೆ ಎಲ್ಲ ಕಡೆ. ಬಂಡಿ ಹತ್ರ ಹೋಗೋದಾ? ರಾಘು, ಬಂಡಿ ಅಂದರೆ ಏನು ಹೇಳು? ಜೋರಾಗಿ ಮಾತಾಡಿ ಕೇಳಿಸ್ಲಿ. ಬಂಡಿ ಅಂದರೆ ಎನ್ನಡಿ. ಇಲ್ಲಿ ಬಂಡಿ ಅಂದರೆ ಗಾಡಿ ಅಂತ. ಸೊ ನಾವು ಕನ್ನಡದಲ್ಲಿ ಗಾಡಿಗಳು ಅಂತೀವಿ, ಇಲ್ಲಿ ಬಂಡಿ. ನಾವೀಗ ಬಂಡಿ ಹತ್ರ ಹೋಗ್ತಾ ಇದ್ದೀವಿ. ವಿತ್ ಅಲಾಂಗ್ ದಿಸ್ ಸುಮಾರಷ್ಟು ಇಲ್ಲಿನ ಚಾಕ್ಲೇಟ್ಸ್ಗಳಂತೂ ಸಿಕ್ಕಾಪಟ್ಟೆ ಸಕ್ಕತ್ತಾಗಿರುತ್ತೆ. ಇಲ್ಲಿಂದ ಮನೆಗೆ ಹೋಗಿ ನಿಮಗೆ ಸಿಗ್ತೀನಿ. ಫೈನಲಿ ಬಂದ್ವಿ. ಇದು ಒಂದು ಸ್ಪೆಷಲ್ ದಾರಿ ಅಲ್ವಾ, ಶಾರ್ಟ್ ಕಟ್ ಅಲ್ಲ. ಲಾಂಗ್ ಕಟ್ ಬೇಡ ಅಂತ ಶಾರ್ಟ್ ಕಟ್. ನಡಿ ಇಲ್ಲ. ಹಾಂ, ನೀವು ಬೆಳಗ್ಗೆ ಬಸ್ಸಲ್ಲಿ ಬಂದು ಅಜ್ಜಿ ಜೊತೆ. ಅಜ್ಜಿ ಹಾಂ ಸರಿ. ಕಾಫಿ? ಹಲೋ. ಇಲ್ಲೈತೆ ಯಾರಿಲ್ಲ ಕಣೋ ವಿಡಿಯೋ. ವಿಡಿಯೋದಲ್ಲಿ ಯಾಕೆ ಹಾಯ್ ಮಾಡು. ಇವ ಜೀವ ಏನಪ್ಪ ಕೇಳ್ತಾ ತಂದ್ವಿ, ಅದೇನ ನೋಡು. ಗೈಸ್, ಇವ್ರು ಯಾರು ಅಂತ ಗೊತ್ತಾ? ಏನಾಗ್ಬೇಕು ನೀವು ನಂಗೆ ಹೇಳಿ? ಆಂಟಿ. ಇಂಗ್ಲೀಷಲ್ಲಿ ಎಲ್ಲದಕ್ಕೂ ಆಂಟಿ ಅಂತಾರೆ, ಬಟ್ ಕನ್ನಡದಲ್ಲೇ ಅರ್ಥ ಇರೋದು ಅತ್ತೆ ಆಗ್ಬೇಕು. ಇವ್ರದ್ದು ನಂದು ಚಿಕ್ಕ ವಯಸ್ಸಲ್ಲಿ ಒಂದು ಫೋಟೋ ಐತೆ, ಅದನ್ನ ಹಾಕ್ತೀನಿ ನೋಡಿ. ಸ್ನಾನ ಮಾಡಿಸ್ತಾ ಇದ್ದಿದ್ದು ಮನೇಲೈತೆ, ಹಾಕ್ಬೇಕು. ವ್ಲಾಗ್ ಮಾಡ್ತಾ ಇದ್ದೀನಲ್ಲ. ಕರೆಂಟೇ ಬರ್ಲಿಲ್ಲ ಅಂದಿ ಅಂದ್ರೆ ಈಗ ಏನು ಏನು ಅನ್ನ, ಸಾಂಬಾರು, ರಸಂ, ಪೊರಿಯಲು, ದಪ್ಪ ಆಲೂಗಡ್ಡೆ ಹಾಕ್ತಾರಲ್ಲ, ಅದಂತೂ ಇನ್ನ ಸ್ಪೆಷಲ್ ಅಲ್ಲ. ಅದು ಬೇರೆ, ಅದು ನಮ್ಮ ಈ ಸ್ಟೈಲ್, ಊಟಿ ಸ್ಟೈಲ್ ನಾನು ಹೇಳ್ತಿರೋದು. ನಮ್ಮ ಕಲ್ಲಟ್ಟಿ ಸ್ಟೈಲ್ ಬಂದು ದಪ್ಪ ಆಲೂಗಡ್ಡೆ ಹಾಕಿ ಸಾಂಬಾರು ಮಾಡೋದು. ಅದು ಯೂಟ್ಯೂಬ್ ಬರುತ್ತೇನೆ. ಅದೇ ವೈಟ್ ಕಲರ್ದು ಹೆಂಗೆ ನೆನ್ಪಿಟ್ಕೊಂಡಿದ್ದು ಇತ್ತಲ್ಲ, ಓಡಾಡ್ತಿತ್ತಲ್ಲ. ಬಾ ಮೇಲೆ ಇಲ್ಲ ನೀರು
ಅದು ಸೌಂಡ್ ಕಿರ್ಚುತ್ತೆ ಅದು. ನಾಯಿಗೆ ಫೀಡಿಂಗ್. ಡಾಗ್ ಹೆಸರೇನಾರು ಇಟ್ಟಿದ್ದೀರಾ? ವೈಟಿ. ವೈಟಿ. ಅದಕ್ಕೇನು ಹಿಂಸೆ ಆಗಲ್ವಾ? ಹಾಂ, ಅದು ಈ ಥರ ಕೇಜಲ್ಲಿ ಇಟ್ಟಿದ್ದೀರಲ್ಲ, ಏನು ಹಿಂಸೆ ಆಗಲ್ವಾ? ಇವತ್ತು ನಾ ಬಂದಿದ್ದೀನಿ ಅಂತ ತೆಗ್ದಿಲ್ಲ. ಓ ಗೈಸ್, ವೈಟಿ 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 ವೈಟಿಗೆ ಬಿರಿಯಾನಿ ಹಾಕಕ್ಕಿಲ್ವಾ? ಸ್ಟೆಪ್ಸ್ ಇಷ್ಟೊಂದು ದೊಡ್ಡದಾಗೈತೆ. ಸ್ಟೆಪ್ಸ್ ಎಲ್ಲ ಹಂಗೆ ಇರೋದು. ತುಂಬಾ ಬಿಗ್. ಅದೇ ತರ. ಚಾಮುಂಡಿ ಬೆಟ್ಟದಕ್ಕಿಂತ ದೊಡ್ಡದು ಸ್ಟೆಪ್ಸ್. ಇದು ದೊಡ್ಡದು ಕಾತಾನೆ. ಹಾಗಂದ್ರೆ ತಿಂತಾರೆ. ಅಲ್ಲಿ ನೋಡಿ ಒಂಟಿ ಮೇಲೆ ಗುಂಡ್ಲುಪೇಟೆ ಮೈಸೂರು. ಅದೇ ವಾವ್, ಎಷ್ಟು ಚೆನ್ನಾಗಿ ಕಾಣಿಸಿದೆ ನಗರ. ಅಲ್ಲೇ ಝೂಮ್ ಹಾಕಿದ್ರೆ ನಮ್ಮ ಮನೆ ಕಾಣಿಸುತ್ತೆ. ಮೈಸೂರು. ಮಳೆ ಹೋದ್ಬಿಟ್ರೆ ಅರಣ್ಮನೆ ಲೈಟ್ ಎಲ್ಲ ಕಾಣಿಸುತ್ತೆ ಸಾಯಂಕಾಲ. ಆಮೇಲೆ ಊಟ ಆಗಿತ್ತು ಅಂತ ಸ್ವಲ್ಪ ಹೊತ್ತು ಅಲ್ಲೇ ಮೇಲೆ ವಾಕ್ ಮಾಡ್ಕೊಂಡು ಮಲ್ಕೊಬಿಟ್ವಿ. ಆಮೇಲೆ ಮಲ್ಕೊಳ್ಳೋದೆಲ್ಲ ವಿಡಿಯೋ ಮಾಡಲಿಲ್ಲ. ಡೈರೆಕ್ಟ್ ಎದ್ದಾದಮೇಲೆ ಮಾರ್ನಿಂಗ್ ವ್ಯೂನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟೆಲ್ಲ ಗ್ರೀನರಿ, ಎಷ್ಟೆಲ್ಲ ಟ್ರೀಸ್ ಇದ್ದರೂ ಮಳೆ ಇಲ್ಲ ಗೈಸ್. ಏನೋ ಗೊತ್ತಿಲ್ಲ ಈ ವರ್ಷ ಯಾಕಿಂಗ್ ಅಂತ. ಚಾಮರಾಜನಗರದಲ್ಲೂ ಇಲ್ಲ, ಮತ್ತು ಇಲ್ಲಿ ಮಲೆನಾಡು ಈ ಬಾರ್ಡರ್ಸಲ್ಲೂ ಇಲ್ಲ. ತುಂಬ ಮರಗಳಿದೆ, ತುಂಬಾ ಗ್ರೀನರಿ ಇದೆ. ಮಳೆ ಬರಬೇಕಾಗಿತ್ತು ಈ ಸೀಸನಲ್ಲಿ, ಬಟ್ ಮಳೆಯೇ ಇಲ್ಲ. ತುಂಬಾ ಕಷ್ಟ. ಮಳೆ ಬರದೇ ಇದ್ರೆ ಹೀಗೆ ಆದರೆ ಇಲ್ಲೆಲ್ಲ ಬೆಳೆದಿರೋ ಬೆಳೆ ಬಿಡುತ್ತೆ. ಸೊ ಮಳೆಗೋಸ್ಕರ ವೆಯ್ಟಿಂಗ್. ಹಲೋ ಎವ್ರಿಬಡಿ, ಗುಡ್ ಮಾರ್ನಿಂಗ್. ನಿನ್ನೆ ರಾತ್ರಿ ಅಂತೂ ಊಟ ಮಾಡಾದ್ಮೇಲೆ ಮಾತಾಡ್ಕೊಂಡು ಹಂಗೆ ಮಲ್ಕೊಬಿಟ್ವಿ, ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತಿನ ದಿನ 2ನೇ ದಿನ ಊಟಿ. ಸೊ ಈ ಒಂದು ಮನೆ Hello, welcome back. See, this is upper view. ಎಲ್ಲ ಹೇಗಿದೆ ನೋಡಿ. ಆ್ಯಕ್ಚುಲಿ ಅವಾಗೆಲ್ಲ ಹಾಕಿದೆ, ನೋಡಿದ್ದೀರಾ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತು ಡೇ 2 ಆಫ್ ಊಟಿ, ಅಲ್ಲಿರೋ ಕಲ್ಲಟ್ಟಿ. ಸಿ, ಬೆಳಗ್ಗೆ ಎದ್ದು ಇನ್ನೂ ಫ್ರೆಶ್ ಅಪ್ ಆಗಿಲ್ಲ, ಏನಾಗಿಲ್ಲ, ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬಾ ಚಳಿ ಇದೆ. ಬಿಕಾಸ್ ಊಟಲ್ಲಿ ಎಲ್ಲ ನೋಡಿ ಸ್ವೆಟರ್ ಇಲ್ಲದೇ ಯಾರೂ ಇರೋಲ್ಲ. ಆ್ಯಂಡ್ ನೆನ್ನೆನೂ ಅಷ್ಟೇ ಹೋಗಿದ್ವಲ್ಲ ಊಟಿ ಸಿಟಿಗೆ, ಅಲ್ಲೂ ಅಷ್ಟೇ ಮಾರ್ಕೆಟಲ್ಲಿ ಸ್ವೆಟರ್ ಇಲ್ಲದೆ ಯಾರೂ ಇಲ್ಲ. ನಾನು ಮಾತ್ರ ಹಾಗೆ ಇದ್ರ ಮೇಲೊಂದು ಬ್ಲ್ಯಾಕ್ ಕಲರ್ ಬಟ್ಟೆ ಹಾಕಿದೆ ಅಷ್ಟೇ. ಹೆಂಗೆ ತಡ್ಕೊಂಡಿದ್ದೀನಿ ಚಳಿ ಅಂತಂದರೆ. ಬಟ್ ನನಗೇನು ಅಷ್ಟು ಗಿರಿ ಅನ್ನೋ ಥರ ಏನು ಆಗಲಿಲ್ಲ. ಆಯಿತಾ. ಸೊ ನೋಡಿ ಎಷ್ಟು ಚಳಿ ಇದ್ರೂ ಹೀಗೆ. ಸೊ ನಿಮ್ಗೆ ಇವತ್ತೆಲ್ಲ ಏನೇನು ಮಾಡ್ತೀವಿ ಅಂತ ತೋರಿಸ್ತೀನಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್. ಏನು ಹೇಳಿದ್ನಲ್ಲ ಹೇಳು. ವಿ ಆರ್ ಗೋಯಿಂಗ್ ಟು ಊಟಿ. ಎಸ್, ವೆಲ್ಕಮ್ ಆನ್. ನಾವಿವಾಗ ಆಳ್ಗಳನ್ನ ಕರ್ಕೊಬರಕ್ಕೆ ಹೋಗ್ತಾ ಇದೀವಿ. ಎಲ್ಲಿಗೆ? ಸೊಲ್ಲಡ ಅಂದರೆ ಒಂದು ಪ್ಲೇಸ್ ಅಲ್ವಾ. ಆಳು ಅಂತಂದರೆ ಜನಗಳು. ಹಲೋ ಎವ್ರಿಬಡಿ. ನಾನು ಲಾಸ್ಟ್ ವೀಡಿಯೋದಲ್ಲಿ ಅಂದರೆ ಹಿಂದೆ ಹೇಳಿದ ಹಾಗೆ ನಿಮ್ಗೊಂದು ತೋರಿಸ್ತೀನಿ ನಮ್ಮ ಜೊತೆ ಇರೋದು ಅಂತ ಹೇಳಿದ್ನಲ್ಲ. ನಿಮ್ಗೇನೋ ತೋರಿಸ್ಬೇಕಂತ ಹೇಳಿದ್ನಲ್ಲ. ಬನ್ನಿ, ನಮ್ಮ ಜೊತೆ ಇರೋ ಒಂದು ಫೋಟೋಸ್ಗಳು ಸಿಕ್ಕಿದೆ, ಅದನ್ನು ಶೇರ್ ಮಾಡ್ತಾ
ನಿಮ್ಮೊಂದಿಗೆ ಹಂಚ್ಕೊಳ್ವಾ. ಬೇಕು ಗಾಯ್ಸ್ ನೋಡಿ, ಇದು ಇದು ನಾನು ಮತ್ತೆ ನನ್ನ ತೋರ್ಸೋದಲ್ಲ ವಿಡಿಯೋದಲ್ಲಿ ಅವರು ಹೀಗೆ ಕೆಲವೊಂದು ಫುಟೇಜ್ ಆಗ್ತಾ ಹೋಗ್ತೀನಿ, ನೋಡ್ತಾ ಇರಿ. ಇವರು ನಮ್ಮ ಡ್ಯಾಡಿ, ನಮ್ಮಪ್ಪ. ಅವಾಗ ಇನ್ನು ಎಷ್ಟೋ ವರ್ಷದ ಮುಂಚೆ. ಇವರೇ ನಮ್ಮ ಅತ್ತೆ ಮಾವ, ವರಲಕ್ಷ್ಮಿ ಅತ್ತೆ, ಸುಳಿ ಮಾವ. ಇದು ನಮ್ಮಪ್ಪ ಮತ್ತೆ ಇದು ಮತ್ತೆ ನಮಸ್ ಆಯಿತು. ತೆಗೋ ಗೈಸ್ ನೋಡಿ, ನಾನು ನೋಡ್ಕೊಂಬಿಡಿ. ಐಸ್ ಕ್ರೀಮ್ ತಿಂತಿದ್ದಾರೆ ಅವರ ಎಲ್ಲ ಕಡೆ ಊಟಿಲಿ ಸುತ್ತಾಡ್ಕೊಂಡು. ಏನು ನೋಡಿ, ನಾನು ನಮ್ಮ ಅಜ್ಜಿ ಫುಲ್ಲು ಎಲ್ಲರೂ. ಇದು ನಮ್ಮ ಗಾಡಿ. ಅವಾಗ ನಮ್ಮಪ್ಪ ಶಾಮಿಯಾನ ಹಾಕೋಕ್ಕೆ ತೊಗೊಂಡೋಗ್ತಿದ್ದಂತಹ ಅವಾಗ ತೊಗೊಂಡಿದ್ದಂಥದ್ದು ಹೊಸದಾಗಿ. ಬೇಕು ಗಾಯ್ಸ್, ಬೇಕು. ಫೋಟೋಸ್ ಎಲ್ಲ ನೋಡಾದ್ಮೇಲೆ ನಾವು ಊಟಿಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಟು ವಿಸಿಟ್ ಚಾಕ್ಲೇಟ್ ಫ್ಯಾಕ್ಟ್ರಿ. ನಿಮಗೆ ಚಾಕ್ಲೇಟ್ ಫ್ಯಾಕ್ಟ್ರಿ ತೋರಿಸ್ಬೇಕಂತ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಬಂದಿದ್ದೀನಿ ನೋಡಿ. ಚಾಕ್ಲೇಟಾ ತಿನ್ನಕ್ಕ? ಟೇಸ್ಟಿಂಗ್ ಎಲ್ಲಿ? ಎಲ್ಲಿ? ನಿಂಗೆ ಬೇಡವಾ? ಯಾಕೆ? ಎಷ್ಟೆಲ್ಲ ಚಾಕ್ಲೇಟ್ಸ್ ಇದೆ ನೋಡಿ. ರೇಟ್ಸ್ಗಳು ನೋಡಿ. ಎಕ್ಸ್ಪ್ಲೇನ್ ಮಾಡು, ಯಾವುದು ಯಾವುದು ಅಂತ ತಮಿಳಲ್ಲಿ ಹೇಳು. ತಮಿಳಲ್ಲಿ ಹೇಳು. ನಿನ್ನ ಫೇವ್ರೇಟ್ ಯಾವುದು? ಬಾ ತೋರಿಸು. ತುಂಬ ಚೆನ್ನಾಗಿತ್ತು, ತುಂಬ ಸಖತ್ತಾಗಿದೆ ಚಾಕ್ಲೇಟ್ಸ್ ಎಲ್ಲ. ಇದು ಬೆಸ್ಟ್, ಯಾವುದೇ ರೀತಿ ಕೆಮಿಕಲ್ಸ್ ಇಲ್ಲ, ಫುಲ್ಲು ನೀಟಾಗಿ ಮಾಡ್ತಾರೆ. ನೀವು ನೋಡಿ, ಊಟಿಗೆ ಬನ್ನಿ, ಟ್ರೈ ಮಾಡಿ. ಯಾವುದು ಇದಾ? ಇದು 150, ನೆಟ್ ಕ್ವಾಂಟಿಟಿ 100 ಗ್ರಾಮ್. ಮ್ಯಾಮ್ ಏನೇನು ಹಾಕಿ ಮಾಡ್ತೀರಾ ಅಂದರೆ ಪ್ರಿಪ್ರೇಷನ್ಸ್ ಹೆಂಗಿರುತ್ತೆ? ಇದು ಪೌಡರ್. ಏನು ಪೌಡ್ರ್? ಚಾಕ್ಲೇಟ್ ಪೌಡ್ರ್ ಅಷ್ಟೇ. ಅದು ಎಷ್ಟು ಪೌಡರ್ ಯೂಸ್ ಮಾಡ್ತಾರಂತೆ, ಚಾಕ್ಲೇಟ್ ಪೌಡರ್ಸ್. ಕಲರ್ಸ್ಗೆ ಕಲರ್ ಯೂಸ್ ಮಾಡ್ತೀರಾ? ಫ್ರೂಟ್ಸ್ ಕಲರ್ಸ್ ಬರುತ್ತೆ. ಇದು ಎಲೈಚಿ ಫ್ಲೇವರ್, ಹಾಂ. ಇದು ರೋಸ್ ಫ್ಲೇವರ್, ಇದು ಕೇಸರ್, ಮ್ಯಾಂಗೋ ಅಂಡ್ ಓರಿಯೋ. ನೋ ಕಲರ್ಸ್, ಯಾವುದೇ ಕಲರ್ಸ್ಗಳನ್ನ ಯೂಸ್ ಮಾಡ್ತಾನೆ 100% ಫ್ರೂಟ್ಸ್ಗಳಿಂದ ಮಾಡುವಂಥ ಚಾಕ್ಲೇಟ್ಸ್ಗಳಾಗಿರುತ್ತೆ ನೋಡಿ. ಇದೆಲ್ಲ ಚಾಕ್ಲೇಟ್ ಪೌಡರ್ಸಿಂದ ಯೂಸ್ ಮಾಡ್ತಾರೆ. ನೀವು ಹೇಳು. ಇದು ಆ ಕಡೆ ಹೋಗೋಣಮ್ಮ. ಇಲ್ಲಿದೆ ನೋಡಿ ಚಾಕ್ಲೇಟ್ಸ್ಗಳು, ಕುನಾಫಾಸ್.
100% ಕುನಾಫಾಸ್ ಬಾಕ್ಸಸ್ಸು 100% ಇದು ನೋಡಿ, ಇದು ಆಲ್ಮೋಸ್ಟ್ ಇದೆಲ್ಲ ಗೊತ್ತಿರುತ್ತೆ ಅಲ್ವಾ? ಎಸ್ ನೋಡಿ, ಅಲ್ಲೊಳಗಡೆ ಹೋಗ್ಬೋದಾ? ಫಸ್ಟ್ ಹೋಗಿದೆ ಇಲ್ಲಿ ಒಳಗಡೆ ಚಾಕೋಸ್ ಮಿಷಿನ್ಸ್ಗಳೆಲ್ಲ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ದಿಸ್ ಇಸ್ ಮೀ. ಚಾಕ್ ಪ್ರಿಪೇರ್ ಆಗೋದು ಎಲ್ಲ ನೋಡಿ 100% ಈ ರೀತಿ ಪ್ರಿಪೇರ್ ಮಾಡ್ತಾರೆ. ಇಲ್ಲೆಲ್ಲ ಮಷೀನ್ಸ್ ಇದು ಹೆಂಗೆ ಪ್ರಿಪೇರ್ ಆಗುತ್ತೆ ಅಂತ ಈಗೆಲ್ಲ ಆಲ್ರೆಡಿ ಈ ಟೈಮಲ್ಲಿ ವರ್ಕ್ ಆಗಲ್ಲ ಅನಿಸುತ್ತೆ. ಸೀರಿಯಸ್ ಒಳಗೆ ಬಾಡ ಇದೇನಿದು ಫುಲ್ ಚಾಕ್ಲೇಟ್ಸ್ ಅದನ್ನು ಹಿಂಗೆ ರೆಡಿ ಮಾಡ್ತಾರೆ. ದಿಸ್ ಇಸ್ ಮಷೀನ್. ಇಲ್ಲಿ ನೋಡಿ ಚಾಕ್ಲೇಟ್ಸ್ಗಳನ್ನು ಪ್ರಿಪೇರ್ ಮಾಡುವಂತಹ ಮಷೀನ್ಸ್ಗಳು ನೋಡಿ. ಎಲ್ಲ 100% ಫ್ರೂಟ್ಸ್ ಫ್ಲೇವರ್ಸ್ಗಳನ್ನು ಯೂಸ್ ಮಾಡ್ತಾರೆ. ನೋ ಕೆಮಿಕಲ್ಸ್, ನೋ ನಥಿಂಗ್. ಯಾವುದೇ ರೀತಿಯ ಕೆಮಿಕಲ್ಸ್ ಯೂಸ್ ಮಾಡಿದೆ 100% ಹಾಗೆ ನ್ಯಾಚುರಲ್ ಫ್ರೂಟ್ಸ್ ಇಂದ ಯೂಸ್ ಮಾಡುವಂತಹ ಚಾಕ್ಲೇಟ್ಸ್ ನೋಡಿ. ನೀವು ಬೇಕಿದ್ರೆ ಪರ್ಚೇಸ್ ಮಾಡಿ. ತೊಗೊಂಡಿದ್ದೀವಿ. ಬಂದ್ವಿ ಚಾಕ್ಲೇಟ್ ಫ್ಯಾಕ್ಟ್ರಿ. ಸಿ ಚಾಕ್ಲೇಟ್ ಫ್ಯಾಕ್ಟ್ರಿ ಫುಲ್ ಟೆಂಪ್ರೇಚರು ಮೈನಸಲ್ಲಿದೆ ಅಂತ ಅಂದ್ಕೊಳ್ಳಿ. ಚಾಕ್ಲೇಟ್ ಫ್ಯಾಕ್ಟ್ರಿ ಸಿನ್ಸ್ 1995. ನಾವು ಚೆರಿ ಮತ್ತು ಚಾಕ್ಲೇಟ್ ತೊಗೊಂಡ್ವಿ. ಏನಾದರೂ ಹೇಳು. ಹಲೋ ಫ್ರೆಂಡ್ಸ್ ಏನೋ ಇಲ್ಲಿ 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 ನೋಡ್ಕೊಂಡು ಹೇಳು. ಹಲೋ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ. ಏನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ವಣಕಂ ಹೇಳು. ಸೊಲ್ಲು ವಣಕಂ. ಹಲೋ ಬಾ ಅಲ್ಲಿಗೆ ಹೋಗು. ಸೊ ಗಾಯ್ಸ್, ಇವಾಗ ನಾವು ಈಗಷ್ಟೇ ಚಾಕ್ಲೇಟ್ ಫ್ಯಾಕ್ಟ್ರಿಯಿಂದ ಬಂದ್ವಿ. ಸೊ ನಾವಿವಾಗ ಹೋಗ್ತಿದ್ದೀವಿ ದೇವಸ್ಥಾನ. ಬಾಯ್. ಹಲೋ ಬಾಯ್ 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 ಬಾಯ್.